ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಮಕ್ಕಳಾಗಿರ್ಬೋದು ಪೋಷಕರು ಕೂಡ ಇತರರು ವಿಡಿಯೋಸ್ನ ವೀಕ್ಷಣೆ ಮಾಡ್ತಿರ್ತೀರಾ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಇಂದು SSLC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಮುಂದೇನಾಗಿತ್ತಲ್ಲ ಮಾರ್ಚ್ ತಿಂಗಳ 18ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ 2ನೇ ತಾರೀಕಿನ ತನಕ ಸುಮಾರು 8.5 ಲಕ್ಷಕ್ಕೂ ಅಧಿಕ ಮಕ್ಕಳು ಈ ಬಾರಿ ಪರೀಕ್ಷೆಯನ್ನು ತೆಗೆದುಕೊಂಡಿರುವಂಥದ್ದಾಗಿರುತ್ತೆ. ಒಂದು ಪರೀಕ್ಷೆಗೆ ಒಂದು ನೋಂದಣಿ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು. ಆ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆ ಒಂದರ SSLC ಫಲಿತಾಂಶ ಇಂದು ಏಪ್ರಿಲ್ ತಿಂಗಳ 23ನೇ ತಾರೀಕು 2026ರಂದು ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ ಪ್ರಕಟ ಆಗ್ತಾ ಇರುವಂಥದ್ದಾಗಿರುತ್ತೆ. ಈ ವಿಡಿಯೋನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಮತ್ತೆ ಇತರ ಎಲ್ಲ ಮಕ್ಕಳು ಕೂಡ ನಾವು ಕೂಡ ಆಲ್ ದ ಬೆಸ್ಟ್ ಅನ್ನು ಹೇಳ್ತಿದ್ದೀವಿ. ನಿಮ್ಮೆಲ್ಲರ ರಿಸಲ್ಟ್ ಕೂಡ ಚೆನ್ನಾಗಿನೇ ಬರಲಿ, ನೀವು ಅನ್ಕೊಂಡಿರುವಂಥ ರಿಸಲ್ಟ್ಗಿನ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿರಲಿ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಆಲ್ ದ ಬೆಸ್ಟ್ ಹೇಳ್ತಿದ್ವಿ. ಸೊ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮೊಂದು ರಿಸಲ್ಟ್ ಎಷ್ಟು ಬರ್ಬೋದಾಗಿರುತ್ತೆ, ಏನು ಎಕ್ಸ್ಪೆಕ್ಟೇಷನ್ ಇದೆ ಅದ್ರ ಬಗ್ಗೆ ಕೂಡ ತಿಳಿಸಬಹುದಾಗಿರುತ್ತೆ. ಈ ಥರ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲಾನು ಕೂಡ ನಿರಂತರವಾಗಿ ಕೂಡ ಎಕ್ಸಾಮ್ ಟು ಆಗಿರ್ಬೋದು ಈ ಥರ ಮಾಹಿತಿಗಳನ್ನು ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೊಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂತೀರಾ ಅಂತ ಅನ್ಕೊಂಡಿದ್ದೀವಿ. ಹೊಸದಾಗಿ ಕೂಡ ನೋಡ್ತಿರೋರು ಹೇಳ್ತಿರೋದು. ಓಕೆ, ನಂತರವಾಗಿ ಈಗ ನಾವು ಬರೋದಂತಂದರೆ ಪ್ರಮುಖವಾಗಿ ಶಿಕ್ಷಣ ಸಚಿವರ ಕಡೆಯಿಂದ ಈಗ ಪ್ರಮುಖ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿನ ಹಂಚಿಕೊಂಡಿರುವಂಥದ್ದಾಗಿರುತ್ತೆ. ಸೊ ಆ ಪ್ರಕಾರದಲ್ಲಿ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿನ ಅಂತ ಹೇಳಿದ್ರೆ ಒಂದು ಏಪ್ರಿಲ್ ತಿಂಗಳ 24ನೇ ತಾರೀಕು ಸಂಭಾವ್ಯ ದಿನಾಂಕ ಅಂತ ಮಾಹಿತಿನ ಕೊಟ್ಟು ಒಂದು ದಿನದ ಮೊದಲು ನಾವು ರಿಸಲ್ಟನ್ನು ಕೊಡ್ತಿದ್ದೀವಿ ಅಂತ ಶಿಕ್ಷಣ ಸಚಿವರು ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಅದರ ಜೊತೆಗೆ CM ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಒಂದು ಚರ್ಚೆಯನ್ನು ಮಾಡೋರ ಮುಖಾಂತರದಲ್ಲಿ ನಾವು ಕೂಡ ಒಂದು ಹೈಕೋರ್ಟ್ನ ಅಂದರೆ ವಿವಾದ ಏನಾಗಿತ್ತಲ್ಲ ಅಂದರೆ ಹೈಕೋರ್ಟ್ಗೆ ಕೆಲವರು ಹೋಗಿದ್ರು ಅಂದರೆ ಗ್ರೇಡ್ ಬದಲಾಗಿ ಅಂಕವನ್ನು ಕೊಡಿ ಅಂತ ಹೈಕೋರ್ಟ್ ಕೂಡ ನಿರ್ದೇಶನ ಕೊಡ್ತು. ಅಂದರೆ ಶಿಕ್ಷಣ ಇಲಾಖೆ ಕಡೆಯಿಂದ ತೃತೀಯ ಭಾಷೆಗೆ ಒಂದು ಗ್ರೇಡ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ರು. ಹಲವಾರು ಚರ್ಚೆಗಳಾಗಿತ್ತು. ಇದ್ರ ಬಗ್ಗೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ಸ್ಪಷ್ಟನೆಗಳನ್ನ ಕೊಟ್ಟಿದ್ವಿ. ಹೊಸದಾಗಿ ವಿಡಿಯೋ ನೋಡ್ತಿರೋ ಅದನ್ನ ನೋಡ್ಕೋಬೋದಿರುತ್ತೆ. ಸಾಮಾನ್ಯ ಒಂದು ಅಭ್ಯರ್ಥಿಗಳು ಗೊತ್ತಿರುವಂಥದ್ದಾಗಿರುತ್ತೆ ಹೈಕೋರ್ಟ್ ಅಲ್ಲಿ ಏನೋ ವಿಚಾರಗಳೆಲ್ಲ ಆಯಿತು ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಹೈಕೋರ್ಟ್ನ ಒಂದು ಆದೇಶ ಏನಿತ್ತಲ್ಲ ಅದೇ ಪ್ರಕಾರ ಮತ್ತೆ ಮೇಲ್ಮನವಿ ಹಾಗೇಗೇನು ಹೋಗುತ್ತೇನೆ ಸದ್ಯಕ್ಕೆ ಸರ್ಕಾರದವರು ರಿಸಲ್ಟ್ ಎಲ್ಲ ತಡ ಆಗ್ಬೋದು ಹಾಗೆ ಅಂತ ಸದ್ಯಕ್ಕೆ ಈ ವರ್ಷಕ್ಕೆ ಒಂದು ಇಲಾಖೆ ಕಡೆಯಿಂದ ಅಥವಾ ಒಂದು ಗ್ರೇಡ್ ಅನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅವರು ಏನು ಮಾಹಿತಿನ ಕೊಟ್ಟಿದ್ದಿಲ್ಲ, ಗ್ರೇಡ್ನ ಬದಲಾಗಿ ಅಂಕವನ್ನು ಕೊಡಿ ಅಂತ ಅದೇ ಆದೇಶನ ನಾವು ಕೂಡ ಪಾಲನೆ ಮಾಡ್ತೀವಿ ಅಂತ ಶಿಕ್ಷಣ ಸಚಿವರು ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಆ ಪ್ರಮುಖವಾಗಿ ಇನ್ನೊಂದು ತಿಳಿಸಿರೋದೇನೆಂದರೆ ಓಕೆ ಗ್ರೇಡ್ ಬದಲಾಗಿ ಅಂಕವನ್ನು ಕೊಟ್ಟಂತ ಸಂದರ್ಭದಲ್ಲಿ ಇದು ಸಮಸ್ಯೆ ಆಗುತ್ತೆ ಮಕ್ಕಳಿಗೆ ಹಾಗೆ ಅಂತಕ್ಕಂಥ ಪ್ರಶ್ನೆಗಳು ಬರಬಹುದಾಗಿರುತ್ತೆ. ಇವಾಗ ಶಿಕ್ಷಣ ಸಚಿವರು ಹೇಳಿರೋದೇನೆಂದರೆ ರಿಸಲ್ಟ್ನಲ್ಲಿ ಎಲ್ಲರಿಗೂ ಕೂಡ ಒಂದು ಖುಷಿ ಅಥವಾ ಸಂತೋಷ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ರಿಸಲ್ಟ್ ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ಅವ್ರು ತಿಳಿಸಿರುವಂಥದ್ದಾಗಿರುತ್ತೆ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಏನಾಗಿದೆಯಲ್ಲ ಸಂತೋಷ ಎಲ್ಲರಿಗೂ ಕೂಡ ಆಗುತ್ತೆ, ಮಕ್ಕಳು ಕೂಡ ಆಗಿರ್ಬೋದು ಪೋಷಕರಾಗಿರ್ಬೋದು ಇವಾಗ ಬರ್ತಕ್ಕಂಥ ರಿಸಲ್ಟ್ ಅಂತಕ್ಕಂಥ ಇರುತ್ತಲ್ಲ ಎಲ್ಲರಿಗೂ ಕೂಡ ಒಂದು ಸಂತೋಷ ತರ್ತಕ್ಕಂಥ ರಿಸಲ್ಟ್ ಬರ್ತಕ್ಕಂಥ ಒಂದು ನಿರೀಕ್ಷೆ ನಮಗೂ ಕೂಡ ಇದೆ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಸದ್ಯಕ್ಕೆ ಅವ್ರ ಮಾತಿನ ಒಂದು ಹೆಂಟನ್ನು ನೋಡುವಂಥದ್ದಾರೆ. ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿಗಳ ಬೇಸ್ ಮೇಲೆ ಅಭ್ಯರ್ಥಿಗಳಿಗೆ ಅಥವಾ ಮಕ್ಕಳುಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟು ನಂತರದಲ್ಲಿ ಒಂದು ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಕೃಪಾಂಕ ಕೊಡುವ ಸಾಧ್ಯತೆ ಸದ್ಯಕ್ಕೆ ಹೆಚ್ಚಾಗಿ ಕಾಣ್ತಿರೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗೋಷ್ಠಿ ನಡೆಸ್ತಾರಲ್ಲ ಆ ಸಂದರ್ಭದಲ್ಲಿ ಕ್ಲಾರಿಟಿನ ಕೊಡ್ತಾರೆ ಅಂತ ಕಂಡು ಬರ್ತಾ ಇರುವಂತದ್ದಾಗಿರುತ್ತೆ. ನಂತರ ಅಭ್ಯರ್ಥಿಗಳಿಗೆ ಯಾರನ್ನು ಕೂಡ ಒಂದು ತೃತೀಯ ಭಾಷೆಯಲ್ಲಿ ಅನುತ್ತೀರ್ಣ ಆಗದ ಇರೋ ರೀತಿಯಲ್ಲಿ ಕ್ರಮವನ್ನು ಇಲಾಖೆಯವರು ತೆಗೆದುಕೊಂಡಿರೋ ರೀತಿ ಕಾಣ್ತಿರೋದಾಗಿರುತ್ತೆ. ಸಾಕಷ್ಟು ಮಕ್ಕಳು ಇವಾಗ ಹೇಳ್ತಾ ಇದ್ದೀವಿ ನಾವು ಸರಿಯಾಗಿ ಬರ್ದಿಲ್ಲ ಸರ್ ಗ್ರೇಡ್ ಅಂತ ಹೇಳಿದ್ರು, ಆ ಕಾರಣಕ್ಕೆ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆ ಸಂದರ್ಭದಲ್ಲಿ, ಇವಾಗ ಒಂದು ಗ್ರೇಡ್ ಬದಲು ಮಾರ್ಕ್ಸ್ ಅಂತ ಹೇಳ್ತಾರೆ, ಫೇಲ್ ಮಾಡ್ಬಿಡ್ತಾರೆ ಹಾಗೆ ಈಗ ಥರ್ಡ್ ಲ್ಯಾಂಗ್ವೇಜ್ ಅಂತೆಲ್ಲ ಪ್ರಶ್ನೆ ಇಟ್ಕೊಂಡಿರಿ. ಆ ಎಲ್ಲ ಮಕ್ಕಳಿಗೆ ಹೇಳ್ತಿರುವಂಥದ್ದು ಏನಂದ್ರೆ ಶಿಕ್ಷಣ ಇಲಾಖೆ ಕಡೆಯಿಂದ ನಿಮಗೆ ಸದ್ಯಕ್ಕೆ ಅಫಿಷಿಯಲ್ ಅನೌನ್ಸ್ ಮಾಡಿಲ್ಲ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಹಾಗೆ ಅಂತ. ಬಟ್ ಶಿಕ್ಷಣ ಸಚಿವರು ಹೇಳಿರೋ ಮಾಹಿತಿ ಪ್ರಕಾರ ಯಾವುದೇ ಮಕ್ಕಳು ಕೂಡ ಒಂದು ಇನ್ನೂ ತೊಂದರೆ ಆಗದಿರೋ ರೀತಿಯಲ್ಲಿ ರಿಸಲ್ಟ್ ಅನ್ನು ಕೊಡ್ತಾ ಇರುವಂಥದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ನಿಮಗೆ ಗ್ರೇಸ್ ಅಥವಾ ಯಾವುದೋ ಒಂದು ಆಧಾರದ ಮೇಲೆ ನಿಮ್ಮನ್ನ ಉತ್ತೀರ್ಣ ಅಂತೂ ಮಾಡುವಂಥ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರೋದಾಗಿರುತ್ತೆ. ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಇತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೂಡ ರಿಸಲ್ಟ್ ಅಂತಕ್ಕಂಥದ್ದು ಚೆನ್ನಾಗಿ ಬರುವಂಥ ನಿರೀಕ್ಷೆಯಲ್ಲಿ ಶಿಕ್ಷಣ ಇಲಾಖೆಯವರು ಇರುವಂಥದ್ದಾಗಿರುತ್ತೆ. ಸೊ ಅವ್ರು ಕೊಟ್ಟಿರುವಂಥ ಹೇಳಿಕೆ ಬೇಸ್ ಮೇಲೆ ಹೇಳಿದರೆ ಬಹುತೇಕ ಮಕ್ಕಳು ಈ ಬಾರಿಯ SSLC ಫಲಿತಾಂಶದಲ್ಲಿ ಉತ್ತೀರ್ಣ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದಾಗಿರುತ್ತೆ. ಬಹುತೇಕ ಮೆಜಾರಿಟಿ ಅಭ್ಯರ್ಥಿಗಳು ಪಾಸ್ ಆಗುವ ನಿರೀಕ್ಷೆ ಸದ್ಯಕ್ಕೆ ಕಂಡು ಬರ್ತಾ ಇರೋದಾಗಿರುತ್ತೆ. ನಮ್ಮ ಒಂದು ವೀಕ್ಷಕರೆಲ್ಲರೂ ಕೂಡ ಒಂದು ಪಾಸ್ ಆಗಲಿ ಅಂತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ. ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನೇ ಬಂದರೂ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತಿರ್ತೀವಿ. ಎಲ್ಲ ರಿಸಲ್ಟ್ ಚೆನ್ನಾಗಿ ಬರಲಿ. ಆಲ್ ದ ಬೆಸ್ಟ್.